ದೇಣಿಗೆ ಕಚಡ ಸೊಪ್ಪು ಸೋಸ್ತಂಗ್ ಸೋಸಿದ್ಯಲ್ಲ ಕಟೆ ಸೊಸಿ ಹಿಂದೆ ಸೋಸ್ತಾರೆ ಹಂಗ ಗುಡಾಕದ ನೋಡು ನನ್ ಸೊಪ್ಪು ನೋಡು ನಿನ್ ಸೊಪ್ಪು ನೋಡು ಸರಿ ಸುಮ್ಮನೆ ಮತ್ತೆ ಗೊಳ್ಕೊಂಡೆ ಮತ್ತೆ ಉಳ್ಕೊತೀರಿ ನೀಟಾಗಿ ಮಾಡ್ಬೇಕು ಕೆಲಸ ಮಾಡ್ಬೇಕು ನೀಟಾಗಿ ಬಿಟ್ಟು ಹೋಗು ಅವಾಗ ಗುಬೆ ಬೆದ್ರಿ ಕೇಳ್ಬೇಡ ನೀನು ನಿನ್ ಬಾತರ ಹೇಳಿರಲಿಲ್ಲ ಅಷ್ಟೆಲ್ಲ ಮಾತಾಡ್ಕೊಂಡು ಮುಗ್ದು ನಾನು ಮತ್ತೆ ನಮ್ಮ ತಾತನು ಮಾರ್ಕೆಟಿಗೆ ಹೊರಟು ಯಾಕಪ್ಪ ಅಂದರೆ ತಲೆಕಾಲು ತರಕ್ಕೆ. ಅಲ್ಲಿ ನೋಡಿದ್ರೆ ಆಡಿಂದು ಒಂದು ತಲೆಕಾಲಿಲ್ಲ, ಬರೀ ಕುರಿಗಳದೇ ತಲೆಕಾಲು. ಇನ್ನೇನು ಮಾಡ್ತೀರನಮ್ಮ, ನಾನು ಮತ್ತೆ ನಮ್ಮ ತಾತನು ಮತ್ತೆ ಮನೆಗೆ ಹೊರಟು. ಈಗ ಮನೆಗೆ ಹೋಗೋಣ ಅಂತ ಹೋಗ್ತಿದ್ವು, ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಫೋನ್ ಮಾಡಿದ್ರು. ಅಲ್ಲಿಲ್ಲ ಅಂದರೆ ಏನಾಯಿತು, ತಣ್ಣೀರಳದಲ್ಲಿರುತ್ತೆ, ಹೋಗಿ ಅಲ್ಲೊಂದ್ಸಲಿ ವಿಚಾರಿಸ್ಕೊಬನ್ನಿ ಅಂತ ಅಂದರು. ನಾವಲ್ಲೋಗಿ ಕುರಿಗಳು ಇದು ಮಾಡ್ತಾರಲ್ಲ, ಏನೋ ಕಟ್ ಮಾಡ್ತಾರಲ್ಲ, ಅಲ್ಲೋದ್ವು. ಅಲ್ಲೋಗಿ ಕೇಳಿದ್ಕೆ 1500 ಅಂದ್ಬಿಡೋದ. ಭಾರತದ 1500 ಬೇಡ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ನಾನು ನಮ್ಮ ತಾತನ ಮತ್ತೆ ಮನೆಗೆ ಕರ್ಕೊಂಡು ಹೊರಟೆ. ಮತ್ತೆ ಈಗ ಸೆಕೆಂಡ್ ಡೇಗೆ ಸ್ವಾಗತ ಗಾಯ್ಸ್. ಸೆಕೆಂಡ್ ಡೇ ಅಂದ್ಬಿಟ್ಟು ನಾನು ನಮ್ಮಮ್ಮನು ನಮ್ಮ ತಾತನ 3 ಜನ ಮಾರ್ಕೆಟಿಗೆ ಹೊರಟವು. ಅಲ್ಲಿ ಮಾರ್ಕೆಟಲ್ಲಿ ಒಬ್ಬರು ಅಜ್ಜಿ ಕೂರ್ತಿರ್ತಾರಲ್ಲ, ಅವರಿಗೆ ನಮ್ಮ ಹಾಸನ ಮಾರ್ಕೆಟಲ್ಲಿ ಆ ಅಜ್ಜಿಗೆ ಸ್ವಲ್ಪ ಶುಂಠಿ ಬೇಕಿತ್ತಂತೆ, 10 kg ಅಷ್ಟು. ಆ ಅಜ್ಜಿಗೆ ನಾವು ಶುಂಠಿ ಕೊಟ್ಟು ದುಡ್ಡು ಇಸ್ಕೊಂಡು ಅಲ್ಲಿಂದ ಸೀದಾ ಹೊರಟು ತಲೆಕಾಲು ತರಕ್ಕೆ. ಅಲ್ಲಿ ಟಗರುಗಳಂತೂ ಹೆಂಗ್ ಸಾಕಿದ್ರು ಅಂದರೆ ಮಾತ್ರ ಯಪ್ಪ ಬೀದಿಲಿ ಒಡ್ಡಾಡ್ತಾವೆ. ಸೊ ಗೈಸ್, ತಲೆಕಾಲೆಲ್ಲ ತಗೊಂಡಾಯ್ತು, ಅದನ್ನು ನಮ್ಮ ಅಮ್ಮನ ಗಾಡಿಗಿಟ್ಟು ಆಯಿತು. ಈಗ ಸೀದಾ ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂದರೆ ಮನೆಗೆ ಹೋಗೋದು. ಮನೆಗೆ ಬಂದ್ವು. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಕುಸ್ತಿ ಪೈಲ್ವಂತರ ಸಿಲಿಂಡ್ರ್ ಎತ್ಕೊಬೋತವ್ರೆ. ಯಾಕಪ್ಪ ಅಂತ ಅಂದರೆ ತಲೆಕಾಲು ಸಿಯಕ್ಕೆ. ಭಾರತದ ಒಂಚೂರು ಹೆಲ್ಪ್ ಮಾಡ್ಕೊಡಿ ನಮ್ಮ ಅಮ್ಮಂಗೆ ಅಂತ ಕರೆದ್ರೆ ನಾನು ಹೋಗಲ್ಲ, ನಾನು ಮುಚ್ಚಿಡ್ಕೊಂಡು ಅದನ್ನ ಸೌದೆ ಕತ್ತರಿಸ್ಕೊಬರೋಕೆ ಹೋಯ್ತಿದ್ದೀನಿ, ನಿಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ಬೇಕಾ ನಾನು ಅಂತ ಬೈದು ಕಳಿಸ್ತು ನನಗೇನೆ. ಪಾಪ ನಮ್ಮಮ್ಮ ಒಬ್ಬರೇ ಗ್ಯಾಸು ಮತ್ತು ಅದೇನೋ ಸಿಲಿಂಡ್ರು 2 ತಗೊಬಂದು ಇಲ್ಲಿ ನಮ್ಮ ಮನೆಗೆ ಕೊಡ್ಕೆ ಇದೆಯಲ್ಲ, ಆ ಕೊಡ್ಕೆ ಮುಂದೆ ಸ್ಪೇಸ್ ಇತ್ತಲ್ಲ, ಅಲ್ಲಿ ಅದನ್ನು 2 ಇಟ್ಟಿದ್ರು. ನೆಕ್ಸ್ಟ್ ಪ್ರೋಗ್ರಾಮ್ ಏನಮ್ಮ ಅಂತ ಕೇಳಿದ್ರೆ ನಾನು ಹೋಗಿ ಒಳಗಡೆ ಚಾಕಿಸ್ಕಬ ಅಂತ ಕಳಿಸ್ತು ನಮ್ಮಮ್ಮ. ಒಳಗಡೆ ಹೋಗಿ ಕೇಳಿದ್ಕೆ ಎಷ್ಟಾಯಿತು ಅಂತ ಕೇಳ್ತು ನಮ್ಮ ಅಜ್ಜಿ, ಯಾವುದಕ್ಕೆ ಕುರಿ ತಲೆಕಾಲ್ಗೆ. ಅದಕ್ಕೆ ನಾನು ಹೇಳಿದೆ 1500 ಆಯಿತು ಕಣಜ್ಜಿ ಅಂತ ಅನ್ನ ಸುಮ್ಮನೆ. ಅದಕ್ಕೆ ನಮ್ಮ ಅಜ್ಜಿ 1500 ಕೊಟ್ಟು ಮಟನ್ ತಿನ್ಬೇಕಾ ನೀವು? ಓಹೋ, ಮೊನ್ನೆ ಚಿಕನ್ ತಿಂದಿದ್ದು ಸಾಲದು ಅಂತ ಎಷ್ಟು 300 ರೂಪಾಯಿ ಕೊಟ್ಟು, ಅಲ್ಲ 1500 ರೂಪಾಯಿ ಕೊಟ್ಟು ಮಟನ್ ತಿನ್ಬೇಕಾ ನೀವು? ಚಿಕನ್ ತಿಂದಿರೋದು ಸಾಲದು ಅಂತ ಬೈದ್ಬಿಡ್ತು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಯ್ಯೋ, ನಮ್ಮ ಅಜ್ಜಿದ್ ಇದ್ದಿದ್ದೇ ಗೋಳು ಅಂದ್ಬಿಟ್ಟು ಇದೇ ಗೋಳು ಅಂದ್ಬಿಟ್ಟು ನಾನಂತೂ ನಮ್ಮ ಅಮ್ಮಂಗೆ ಚಾ ಕೊಡಕ್ಕೆ ಹೋದೆ. ಅಷ್ಟೊತ್ತಿಗೆ ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ತಲೆಕಾಲು ಸೀತವ್ರೆ. ಅಪ್ಪ ಮಗಳಿಗೆ ಯಾವ ಕೆಲಸ ಬರಲ್ಲ ಅಂತ ಅಂದ್ಕೊಂಡಿದ್ರೆ ಎಲ್ಲ ಕೆಲಸನೂ ಬರುತ್ತೆ ಅವರಿಗೆ. ಒಬ್ರು ನೋಡಿ ಅಲ್ಲಿ ಕಡ್ಡಿಗೆ ತಲೆನ ಚುಚ್ತವ್ರೆ, ಇನ್ನೊಬ್ರು ಸೀತವ್ರೆ. ನಮ್ಮಮ್ಮ ಒಂಥರ ಗಂಡುಲಿ ಇದ್ದಂಗೆ, ನಿಮ್ಗೆಲ್ಲರಿಗೂ ಗೊತ್ತಾ? ತಲೆಕಾಲೆಲ್ಲ ಸೀದ ನಂತರ ನಮ್ಮ ಅಮ್ಮನೂ ಮತ್ತು ನಮ್ಮ ತಾತನೂ ಇಬ್ಬರು ಸೇರ್ಕೊಂಡು ಅದೇನು ಮಚ್ಚಲ್ಲಿ ಇದು ಮಾಡ್ತವ್ರು, ಕಟ್ ಮಾಡ್ತಿದ್ದಾರೆ. ಲಾಸ್ಟಿಗೆ ಎಲ್ಲನೂ ತಯಾರು ಮಾಡ್ತು. ಮಟನ್ ಸಾಂಬಾರು ಮತ್ತು ತಲೆ ಇದು ಮೆದ್ಲೆ ಇರುತ್ತಲ್ಲ, ಅದರಲ್ಲಿ ಅದೇನೋ ಫ್ರೈ ಮಾಡ್ತಾರಲ್ಲ, ಅದನ್ನು ಫ್ರೈ ಮಾಡಿದರು. ಮಟನಲ್ಲಿ ಸಾರು ಮಾಡಿದರು. ಇಷ್ಟಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ಲರಿಗೂ ಧನ್ಯವಾದಗಳು.